अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। पादुकासहस्रम् 31 ನಿರ್ವೇದ ಪದ್ಧತಿ. ನಿರ್ವೇದ ಅಂದ್ರೇನು? ಈ ಬದುಕಿನಲ್ಲಿ ಸುಖ ಇಲ್ಲ, ಹುಟ್ಟು ಸಾವಿನ ಚಕ್ರದಲ್ಲಿ ಸಿಗಾಕೊಳ್ಳೋದು, ಇದನ್ನ ಬಿಟ್ಟು ಅಂದ್ರೆ ವೈರಾಗ್ಯವನ್ನು ಪಡೆಯುವಂತ, ಇದನ್ನು ದೂಷಿಸೋದಿಲ್ಲ, ಆದ್ರೆ ಇಲ್ಲಿ ಬಹಳ ಆನಂದವಾಗಿದೆ ಅನ್ನೋದಿಲ್ಲ ಅಂತ. ಅದು ವಿವೇಕ ತಿಳಿದಾಗುತ್ತೆ. ಏನಾಗತ್ತೆ ಅಂದ್ರೆ ಈ ಭವ ಬಂಧನವನ್ನ ಬಿಡಿಸಿ ನಮ್ಮನ್ನು ರಕ್ಷಿಸೋ ತಂದೆ ಎಲ್ಲ ದುಃಖಜನ್ಯ ದುಃಖ ಮಿಶ್ರ, ದುಃಖದಲ್ಲೇ ಪರ್ಯಾವಸಾನ ಆಗುವಂತದ್ದು ಇಲ್ಲಿ. ಮತ್ತೆ ಯಾಕೆ ಬಂತು ಇದು ಕರ್ಮ, ಶರೀರ? ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶಭಾಜನಂ ಅಂತೆಲ್ಲ ಹೇಳಿದ್ರೆ, ಶರೀರ ಭಗವಂತ ಕೊಟ್ಟಿದ್ದಾನೆ. ಆ ಶರೀರದ ಸಾರ್ಥಕತೆ ಮಾಡ್ಕೊಂಡು ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತಂ ಅಂತ ಎಲ್ಲ ಸ್ಮೃತಿಗಳ ಮಾತಿದೆ. ಭಗವಂತ ಕೊಟ್ಟಂತದ್ದು ಕರ್ಣ ಕಳೇಬರ, ಅವನನ್ನ ಪಡೆಯೋದಕ್ಕೆ ಅಂತ. ಅದು ಬರ್ಬೇಕು, ಭಗವಂತ ಕಡೆಗೆ ಬರ್ಬೇಕು ಅಂತಂದ್ರೆ ಈ ಬಾಳಿನಲ್ಲಿ ಸುಖ ಇಲ್ಲ ಅನ್ನೋದನ್ನ ಅರಿವು ನಮ್ಗೆ ಚೆನ್ನಾಗಬೇಕು. ಆ ನಿರ್ವೇದ ಇದನ್ನೇ ಹೇಳಿ ವೈರಾಗ್ಯ, ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಸಂಕಲ್ಪಗಳನ್ನು ಹೇಳ್ಬೇಕಾದ್ರೆ ಧನ ಧಾನ್ಯ ಪಶು ಬಹುಪುತ್ರ ಲಾಭ ದೀರ್ಘವಾದ ಆಯಸ್ಸು ಇವೆಲ್ಲದಕ್ಕಿಂತ ನಮ್ಮ ಕರ್ಮಯುತವಾಗಿ ಬರುತ್ತೆ. ಆದ್ರೆ ಈ ಹುಟ್ಟು ಸಾಲಿನ ಚಕ್ರ ಬಿಡಿಸ್ಕೊಳ್ಳೋದು ಅದು ಮೊದಲ ಮುಖ್ಯವಾದ ಗುರಿ ಆಗ್ಬೇಕು. ಈಗ ಇವರು ಆ ಫಲಶ್ರುತಿಯ ಕಡೆಯಲ್ಲಿ ಸಫಲನೀತ ಜನ್ಮ ಅಂತಂದ್ರು ವೇದಾಂತ ದೇಶಕ್ಕೆ. ನನ್ನ ಜನ್ಮ ಸಾರ್ಥಕವಾಯ್ತು. ಏನೇ ಕಾರಣದಿಂದ ಯಾರೋ ಹೇಳಿದ್ರು, ಏನೋ ಚಾಲೆಂಜ್ ಮಾಡಿದ್ರು, ಒಟ್ಟಿನಲ್ಲಿ ನಿನ್ನ ಬಗ್ಗೆ ಹೇಳೋದಕ್ಕೆ ನನಗೊಂದು ಅವಕಾಶ ಸಿಕ್ತಲ್ಲ, ಅದಕ್ಕೆ ಅಮ್ಮ, ಅದಕ್ಕೆ ನಿನ್ನ ಧನ್ಯವಾದ. ನಾನೆಲ್ಲ ಮಾಡಿದ್ದು, ನೀನೇ ನಡ್ಸ್ಕೊಂಡಿದ್ದು, ನನ್ನನ್ನ ಬರೀ ಒಂದು ಇನ್ಸ್ಟ್ರೂಮೆಂಟ್ ನೀನ್ ಮಾಡ್ಕೊಂಡು ಮಾಡಿದೆ. ಹಾಗಾಗಿ ಇಲ್ಲಿ ಆರ್ತರಾಗಿ ಕೇಳುವಂಥದ್ದು. ಆಳ್ವಾರಗಳು ನಾನ್ ಇಂದ್ರಿಯಗಳನ್ನ ಅದನ್ನ ನಾನು ಹೊರಕ್ಕಹಿಲೆ ಏನಂತ, ಐ ಕೆನಾಟ್ ಕಂಟ್ರೋಲ್ ದ ಸೆನ್ಸಸ್, ಅವುಗಳು ಅದರದನ್ನೇ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದಕ್ಕಾಗಿ ಆ ಇಂದ್ರಿಯ ನಿಗ್ರಹ, ಋಷಿಕಾಂದ್ರ ಇಂದ್ರಿಯಗಳು, ಇಂದ್ರಿಯ ನಿಗ್ರಹಕ್ಕೆ ಋಷಿಕೇಶನ ಕೃಪೆ ಉಂಟಾಗಬೇಕು. ಅದಕ್ಕೆ ನಿನ್ನ ಕೃಪೆಯಿಂದ ಈ ಮತ್ತೆ ಮತ್ತೆ ಹುಟ್ಟು ಸಾವಿನ ಇದು, ಮತ್ತೆ ಈ ಅಂತ್ಯಕಾಲದಲ್ಲಿ ಬರುವಂತಹ ಕ್ಲೇಶಗಳು ಇವೆಲ್ಲವನ್ನು ಪರಿಹಾರ ಮಾಡು ಅನ್ನೋದನ್ನ ಬಹಳ ತೀವ್ರವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಎಲ್ಲ ಕಾರಣದಿಂದ ಅದೊಂದು ನಿರ್ವೇದ ಪದ್ಧತಿ. ಈ ನಿರ್ವೇದ ಪದ್ಧತಿಯನ್ನ ಎಲ್ಲರ ಜೊತೆಯಲ್ಲಿ ಹೇಳೋಣ. ಮುಂದಕ್ಕೆ ಫಲ ಪದ್ಧತಿ ಆಮೇಲೆ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ನಿರ್ವೇದ ಪದ್ಧತಿ ಪ್ರಪದ್ಯೆ ಪಾದುಕಾಂ ದೇವಿ ಪರವಿದ್ಯಾಮಿವ ಸ್ವಯಂ ಯಾಂ ಅರ್ಪಯತಿ ದೀನಾನಾಂ ದಯಮಾನೋ ಜಗದ್ಗುರುಃ. ಅಪಿ ಜನ್ಮನಿ ಪಾದುಕೆ ಪರಸ್ಮಿನ್ ನರಘೈ ಕರ್ಮಭಿರೀದೃಶೋ ಭವೇಯಂ. ಯಯಿಮೇ ವಿನಯೇನ ರಂಗಭರ್ತುಃ ಸಮಯೇ ತ್ವಾಂ ಪದಯೋಃ ಸಮರ್ಪಯಂತಿ. ಪರಿವರ್ತಯಿತಾ ಪಿತಾಮಹಾದೀನ್ ತ್ವಮಿವಾನಂತಮಸೌ ವಹತ್ಯನೇಹ. ಅಧುನಾಪಿ ನ ಶೌರಿ ಪಾದುಕೆ ತ್ವಾಂ ಅನಘಾಲಂಬನಮಭ್ಯುಪೈತಿ ಚಿತ್ತಂ. ಕಮಲಾಧ್ಯುಷಿತೆ ನಿಧೌ ನಿರೀಹೆ ಸುಲಭೆ ತಿಷ್ಠತಿ ರಂಗಕೋಶ ಮಧ್ಯೆ. ತ್ವಯಿ ತತ್ಪ್ರತಿಲಂಬನೆ ಸ್ಥಿತಾಯಾಂ ಪರಮನ್ವಿಚ್ಛತಿ ಪಾದುಕೆ ಮನೋ ಮೇ. ಯದ್ಯಪ್ಯಹಂ ತರಲಧೀಸ್ತವ ನ ಸ್ಮರೇಯಂ ನ ಸ್ಮರ್ತುಮರ್ಹಸಿ ಕಥಂ ಭವತಿ ಸ್ವಯಂ ಮೇ. ವತ್ಸೇ ವಿಹಾರ ಕುತುಬಂ ಕಲಯತ್ಯವಸ್ಥಾ ಕಾ ನಾಮ ಕೇಶವ ಪದಾವನಿ ವತ್ಸಲಾಯಾಃ. ಮಾತರ್ಮುಕುಂದ ಕರುಣಾಮಪಿ ನಿಹ್ನುವಾನಾತ್ ಕಿಂ ವಾ ಪರಂ ಕಿಮಪಿ ಕಿಲ್ಬಿಷತೋ ಮದೀಯಾತ್. ಗಾಢಂ ಗೃಹೀತ ಚರಣ ಗಮನಾಪದೇಶಾತ್ ತತ್ಪ್ರೇರಣ ಪ್ರಣಯಿನೀ ತವ ಚೇನ್ನ ಲೀಲಾ.
क्षीबासि काञ्चनपदावनिकैटभारेः पादारविन्दमकरन्दनिषेवणेन देवि त्वदन्तिकजुषः कथमन्यथा मे दीनाक्षराणि न शृणोषि दयाधिका त्वम् मातुस्त्वदर्पितभरस्य मुकुन्दपादे भद्रेतराणि यदि नाम भवन्ति भूयः कीर्तिः प्रपन्नपरिरक्षणदीक्षितायाः किं न त्रपेत तव काञ्चन पादरक्षे दौवारिकद्विरसनप्रबलान्तरायैः दूये पदावनि दुराढ्यखिलप्रवेशैः तद्रङ्गधाम निरपाय धनोत्तरायाम् त्वय्येव विष्टमयमंशुमनोरथं मे व्यामुह्यतां त्रिविधतामपये निदाघे मायाविशेषजनितासु मरीचिकासु संस्पृष्टशौरिचरणाचरणावनित्वम् स्थेया स्वयं भवसि नश्चरमे पुमर्थे अच्छेद्यया विषयमागुरया निबद्धान् दीनान् जनार्दन पदावनि सत्पथस्थाम् प्रायक्रमेण भवती परिगृह्य मौलौ कालेन मोचयति नः कृपया सनाथा संवाहिका चरणयोर्मणिपादरक्षे देवस्य रङ्गवसतेर्दयिता ननु त्वम् कस्त्वां निवारयितुमर्हति योजयन्ति मातः स्वयं गुणगणेषु ममापराधान् किं वा भविष्यति परं कलुषैकवृत्तेः एतावताप्यनुपजातमनेहसा मे एकं तदस्ति यदि पश्यसि पादुके ते पद्मासहाय पदपङ्कज भोगसाम्यम् विविधविषयचिन्ता सन्तताभिश्चिरं मां जनितकलुषमित्थं देवि दुर्वासनाभिः पदसरसिजयोस्त्वं पादुके रङ्गभर्तुः परिमलपरिवाहैः पावनैर्वासयेथाः शरणमधिगतस्त्वां शार्ङ्गिणः पादरक्षे सकृदपि विनियुक्तं त्वत्सपर्याधिकारे पुनरपि कथमेनं हस्तमुत्थानयेयम् धनमदमुदितानां मानवानां समाजे यदि किमपि समीहे कर्म कर्तुं यथावत् प्रतिपदमुपजातैः प्रत्यमेयां निमित्तैः अवधिरसि यदि त्वं तत्र नैमित्तिकानां शरणमिह न किं मे शौरिपादावनिस्याः अन्तर्लीनैरघपरिकरैराविलाचित्तवृत्तिः शब्दादीनां परवशतया दुर्जयानीन्द्रियाणि विष्णोः पादप्रणयिनि चिरादस्य मे दुःखसिन्धोः पारं प्राप्यं भवति परया विद्यया वा त्वया वा गोमायोनां मलयपवने तस्कराणां हिमांशौ दुर्वृत्तानां सुचरितमये सत्पथे त्वत्सनाथे तत्त्वज्ञाने तरलमनसां शार्ङ्गिणः पादरक्षे नित्योद्वेगो भवति नियतेरीदृशी दुर्विनीतिः काले जन्तून् कलुषकरणे क्षिप्रमाकारयन्त्या घोरं नाहं यमपरिषदो घोषमाकर्णयेयम्
ಶ್ರೀಮದ್ರಂಗೇಶ್ವರ ಚರಣಯೋರಂತರಂಗೈ ಪ್ರಯುಕ್ತಂ ಸೇವಾಹ್ವಾನಂ ಸಪದಿ ಶೃಣುಯಾಂ ಪಾದುಕಾ ಸೇವಕೇತಿ ಪಾಷಾಣಕಲ್ಪಮಂತೆ ಪರಿಚಿತ ಗೌತಮ ಪರಿಗ್ರಹ ನ್ಯಾಯಾತ್ ಪ್ರತಿಪದ ಪರಿಚರಣಾರ್ಹಂ ಪರಿಣಮಯ ಮುಕುಂದ ಪದ ರಕ್ಷಿಣಿ ಮಾಂ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಅಥ ನಿರ್ವೇದ ಪದ್ಧತಿ ಶ್ರೀರಂಗನಾಥ ದಿವ್ಯ ಚರಣಾರವಿಂದ್ಯೋ ಸಮರ್ಪಯಾಮಿ. 32ನೇದು ಫಲ ಪದ್ಧತಿ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಎರಡೆರಡು ಸಾಲುಗಳು, ಒಂದು ಸೆಂಟೆನ್ಸು. ಉಪಾಖ್ಯಾತಂ ತಥಾ ತ್ವೇನ ವಸಿಷ್ಠಾದ್ಯೈರ್ಮಹರ್ಷಿಭಿಃ ಉಪಾಯ ಫಲಯೋಃ ಕಾಷ್ಠಾಂ ಉಪಾಸೇ ರಾಮಪಾದುಕಾಂ. ಹೇಳಿ. ಉಪಾಖ್ಯಾತಾಂ ತಥಾ ತ್ವೇನ ವಸಿಷ್ಠಾದ್ವೈರ್ಮಹರ್ಷಿಭಿಃ ಉಪಾಯ ಫಲಯೋಃ ಕಾಷ್ಠಂ ಉಪಾಸೇ ರಾಮಪಾದುಕಾಂ. ಉಪಾಖ್ಯಾತಾಂ ತಥಾ ತ್ವೇನ ವಸಿಷ್ಠಾದ್ವೈರ್ಮಹರ್ಷಿಭಿಃ ವಸಿಷ್ಠಾದ್ಯೈರ್ಮಹರ್ಷಿಭಿಃ ವೇದ ಉಪಾಯ ಫಲಯೋಃ ಕಾಷ್ಠಾಂ ಉಪಾಸೇ ರಾಮಪಾದುಕಾಂ. ನಿವೇಶಯ ನಿರಂತರಂ ಪ್ರತೀತಃ ತ್ರಿದಶಾನಾಂ ವಿಭವಂ ತೃಣಾಯ ಮತ್ವಾ. ನಿವೇಶಯ ನಿರಂತರಂ ಪ್ರತೀತಃ ತ್ರಿದಶಾನಾಂ ವಿಭವಂ ತೃಣಯ ಮತ್ವಾ. ನಿವಿಷೇಯ ನಿರಂತರಂ ನಿವಿಷೇಯ ನಿರಂತರಂ. ಮಮ ಇದು ನಿವಿಷೇಯ ಅಲ್ವಾ? ಇಲ್ಲ, ನಿವೇಶಯ. ನಿವೇಶಯ ನಿರಂತರಂ ಪ್ರತೀತಃ ತ್ರಿದಶಾನಾಂ ವಿಭವಂ ತೃಣಾಯ ಮತ್ವಾ. ಸವಿಧೇ ತವ ದೇವಿ ರಂಗಭರ್ತುಃ ಪದಲೀಲಾ ಕಮಲಂ ಸಮುದ್ವಹಂತ್ಯಾ. ಸವಿಧೇ ತವ ದೇವಿ ರಂಗಭರ್ತುಃ ಪದಲೀಲಾ ಕಮಲಂ ಸಮುದ್ವಹಂತ್ಯಃ. ಹಂತ್ಯಾಃ. ಸವಿಧೇ ತವ ದೇವಿ ರಂಗಭರ್ತುಃ ಪದಲೀಲಾ ಕಮಲಂ ಸಮುದ್ವಹಂತ್ಯಾಃ. ಕಿಮಹಂ ಮಣಿಪಾದುಕೆ ತ್ವಯಾ ಮೇ ಸುಲಭೇ ರಂಗನಿಧೌ ಶ್ರೀಯಾಸನಾಥೇ. ಕಿಮಹಂ ಮಣಿಪಾದುಕೆ ತ್ವಯಾ ಮೇ ಸುಲಭೇ ರಂಗನಿಧೌ ಶ್ರೀಯಾಸನಾಥೇ. ಕಿಮಹಂ ಮಣಿಪಾದುಕೆ ತ್ವಯಾ ಮೇ ಸುಲಭೇ ರಂಗನಿಧೌ ಶ್ರೀಯಾಸನಾಥೇ. ಅಂದ್ರೆ ವೇದ ಕ್ಲಾಸ್ನಲ್ಲಿ ಅವ್ರಿಗೆಲ್ಲ ಹೊಸದಾಗಿ ಸೇರಿದವ್ರಿಗೂ ಹೇಳ್ತೀವಿ, ನೀವು ನಾನ್ ಹೇಳೋದ್ರ ಕಡೆ ಗಮನ ಕೊಡಿ ಅಂತ. ಶ್ರುತಿ ಅದಕ್ಕೆ ಹೆಸರು. ಯಾಕೆ ಅಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ. ಸೊ ಕೇಳಿಸ್ಕೊಳ್ಳೋದು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಪುಸ್ತಕದ ಕಡೆ ಕಾನ್ಸಂಟ್ರೇಷನ್ ಬರೀ ಅದು ಸುಮ್ಮನೆ ಔಪಚಾರಿಕವಾಗಿರ್ಬೇಕು. ಈಗ ಮೇಲ್ಕೋಟೆಯಲ್ಲೆಲ್ಲ ದಿವ್ಯ ಪ್ರಬಂಧ ಹೇಳ್ಕೊಡ್ತಾರೆ, ಪುಸ್ತಕ ಕೊಡೋದಿಲ್ಲ. ಒಂದ್ ಅರ್ಧ ಸೆಂಟೆನ್ಸ್ ಹೇಳ್ತಾರೆ, ನಿಮ್ ಕಾನ್ಸಂಟ್ರೇಷನ್ ಪೂಲ ಕಡೆ ಇರ್ಬೇಕು. ಅದನ್ನ 2 ಸಲ ರಿಪೀಟ್ ಮಾಡಿ, ಆಮೇಲೆ ಫುಲ್ ಸೆಂಟೆನ್ಸ್. ಮೊದಲನೇದು 2ನೇ ಸಾಲು, ಆಮೇಲೆ 3-4, 1-3, 2-4. ಹೀಗೆ ಆವೃತ್ತಿಗಳನ್ನ ಮಾಡಿ 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 ಅದು ನಿಮಗೆ ಕಂಠಪಾಠವಾಗಿಬಿಡ್ಬೇಕು. ಆಮೇಲೆ ಮುಂದಿನ 10 ಹೋಗುವಂತ, ಇದು ಸರಿಯಾಗಿ ಕಲಿಯುವಂತ ಮಾರ್ಗ. ಸ್ತೋತ್ರಗಳು ಕೂಡ ಅಷ್ಟೇ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಪುಸ್ತಕ ಇದ್ರೆ ಪುಸ್ತಕದ ಕಡೆ ಗಮನ ಇರುತ್ತೆ, ಆದ್ರೆ ನಾ ಹೇಳೋದ್ರ ಕಡೆ ಗಮನ ಕೊಡ್ಬೇಕು. ಪುಸ್ತಕ ಸುಮ್ಮನೆ ಇರ್ಬೇಕು ಜೊತೆನಲ್ಲಿ. ಆ ರೀತಿ ಮಾಡಿದ್ರೆ ಬೇಗ ಬರುತ್ತೆ. ಈಗ ಈ ರಾಮಾನುಜರ ಶಿಷ್ಯರು ಕೂರೇಶರಿದ್ರಲ್ಲ, ಅವ್ರಿಗೊಂದಿದ್ದು ಏಕಸಂಧಿಗ್ರಾಹಿತ್ವ ಅಂತ. ಒಂದು ಸಲಿ ನೋಡ್ಬಿಟ್ರೆ ಅಥವಾ ಕೇಳ್ಬಿಟ್ರೆ ಬಂತು ಅಂತ. ಈ ರೀತಿ ಹೇಗೆ ಬರುತ್ತೆ? ಏನು ಅವ್ರಿಗೇನು ವಿಶೇಷ ಅಂತಂದ್ರೆ, ನಮಗೂ ಕೂಡ ಅದು ಸಾಧ್ಯ. ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರೆ ವೇದವೇ ಆಗ್ಲಿ, ಸ್ತೋತ್ರ ಆಗ್ಲಿ, ದಿವ್ಯ ಪ್ರಬಂಧ ಆಗ್ಲಿ, ಹೇಳೋದು ಅದು ಬಹಳ ಮುಖ್ಯ. ಇದಕ್ಕಾಗಿ ಹೇಳೋದು, ಇದು ಆನ್ಲೈನ್ ಕಲಿಯೋದು ಅಲ್ಪೆ ಅಲ್ಲ, ಏನೋ ವಿಧಿ ಇಲ್ಲ ಅಂತ ಮಾಡುವಂಥದ್ದು. ನೇರವಾಗಿ ಎದುರುಗಡೆ ಕೂತ್ಕೋಬೇಕು. ಇಲ್ಲಿ 20 ಜನ ಕೂತ್ಕೊಂಡ್ರು ಕೂಡ ಯಾರು ಒಬ್ರು ತಪ್ಪು ಮಾಡಿದ್ರು ನಾನು ಇಲ್ಲಿ ಇನ್ನೊಂದ್ಸಲ ಹೇಳಿ ಇದ್ದೀನಿ. ಯಾಕೆಂದ್ರೆ ಸ್ಪಷ್ಟವಾಗಿ ಬರ್ಬೇಕು. ಅವಾಗ ಏನು ಅಂದ್ರೆ ಕಾನ್ಫಿಡೆಂಟ್ ಆಗಿ ನೀವು ಹೇಳ್ಬೋದು. ಇಲ್ದಿದ್ರೆ ಯಾರ್ದಾರು ಹಿಮ್ಮೇಳ, ಅವ್ರು ಯಾರು ಹೇಳ್ತಿದ್ರೆ ನಾವ್ ಹಿಂದ್ಗಡೆ ಹೇಳೋಣ ಅಂತ. ತಪ್ಪು ಹೇಳ್ಬಾರ್ದು.
ಸರಿಯಾಗಿ ಬರ್ಬೇಕು, ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಅದಕ್ಕೆ ಏನಂದ್ರೆ ಚೆನ್ನಾಗಿ ಕೇಳಿಸ್ಕೊಬೇಕು. ಇದು ಆರಂಭದಲ್ಲಿ ಇರೋದನ್ನ ಕಡೆಯಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ದಿವಸ ಈ ಕ್ಲಾಸ್ ಕನ್ಕ್ಲೂಡ್ ಮಾಡೋಣ. ಆಮೇಲೆ ಎಲ್ಲರೂ ಒಟ್ಟಿಗೆ ಬೇಕಾದ್ರೆ ಸಾಮೂಹಿಕ ಪಾರಾಯಣ ಮಾಡಿದ್ರೆ ಈ ಆನ್ಲೈನ್ ನಲ್ಲಿ ಓಪನ್ ಮಾಡಕ್ ಹೇಳ್ತೀನಿ ಅವ್ರಿಗೆ. ಇಲ್ದಿದ್ರೆ ಇವತ್ತಿಂದ ಆದ್ಮೇಲೆ ನಾಳೆ ದಿವಸ ಒಂದಾಗತ್ತೆ. ಮನೆಯಲ್ಲಿ ಎಲ್ರು ಖಂಡಿತ ಪ್ರಾಕ್ಟೀಸ್ ಮಾಡಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನೀವು ಇದನ್ನ ಕಲ್ತಿದ್ದಕ್ಕೆ ಒಂದು ಸಾಕು. ಇದನ್ನು ಸರಿಯಾಗಿ ಹೇಳಿದ್ರೆ ಇದರಲ್ಲಿ ರಾಮಾಯಣದಂತೆ ಪಾದುಕ ಸಹಸ್ರದಲ್ಲಿ ಇಷ್ಟಾರ್ಥ ಸಿದ್ಧಿ ಮಂತ್ರ ಅಂತಂದ್ಬಿಟ್ಟು ನೀವು ಏನೇನು ಬೈಕೆಗಳು ಕೇಳ್ತೀರೋ ಅದಕ್ಕಿಂತಿಂತ ಶ್ಲೋಕಗಳು ಈ ಪದ್ಧತಿನಲ್ಲಿ ಅದನ್ನ ಇಷ್ಟು ಬಾರಿ ಆವೃತ್ತಿ ಹೇಳಿ ಅಂತಾರೆ. ಧನ ಧಾನ್ಯ ಪಶು ಬಹುಪುತ್ರಳ ಬಾಧಿರುವ ದಾಯಸ್ಸು, ಮದುವೆ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಇಲ್ಲ ಕೆಲಸದಲ್ಲಿ ಉತ್ತಮವಾದಂತ ಸಿಗ್ಬೇಕು, ಯಾವುದು ರೋಗಗಳ ಪರಿಹಾರ. ರಾಮಾಯಣದಲ್ಲಿ ಸುಂದರಕಾಂಡದಿಂದ ಈ ಇದ್ರಲ್ಲಿ ವಿಜಯನಗರ ಬಿನ್ನಿ ಲೇಔಟ್ ಒಬ್ಬರು ವೆಂಕಟರಾಮ್ ಅಂತಿದ್ರು. ವೆಂಕಟರಾಮ್ ಅಂತ ಇದ್ದಾರೆ ಅನ್ಸುತ್ತೆ, ಬಹಳ ಹಿಂದೆ ನೋಡಿದ್ದವನ್ನ. ಅವ್ರಿಗೆ ಜ್ಯೋತಿಷ್ಯ ಅವ್ರು ಹೇಳ್ತಾ ಇದ್ದಿದ್ದು, ಏನೇ ಬಂದ್ರು ಕೂಡ ಅವ್ರು ಪರಿಹಾರ ಹೇಳ್ತಾ ಇದ್ದು ಎಲ್ಲ ರಾಮಾಯಣದಿಂದ. ರಾಮಾಯಣದ ಈ ಶ್ಲೋಕ ಇದನ್ನ ಇಷ್ಟ ಆವೃತ್ತಿ ಮಾಡಿ 48 ದಿವಸ ಹೀಗೆ ಸುಂದರಕಾಂಡ ಪಾರಾಯಣ. ಆ ರೀತಿನಲ್ಲಿ ಪಾದುಕೆಗೂ ಕೂಡ ಇದೆ. ಇದನ್ನ ಈ ಶ್ರೀನಿವಾಸ ದೇಶಕಾಚಾರ್ಯ ವಿದ್ವಾನ್ ಇದ್ರಲ್ಲ, ಅವರ ಅಳಿಯ KS ಶ್ರೀಧರ್ ಅಂತ, ಕಡಬ ಶ್ರೀಧರ್ ಅಂತ, ಅವರು ಆ ಪುಸ್ತಕ ಹಾಕಿದ್ ನೆನಪು ನನಗೆ. ಈ ಪಾದುಕ ಶಾಸ್ತ್ರದ್ದು ಯಾವ ಪದ್ಧತಿಯ ಯಾವ ಶ್ಲೋಕವನ್ನು ಹೇಳ್ಬೇಕು. ಇದು ಮೊನ್ನೆ ಯಾವ್ದೋ ಒಂದು ಇದ್ರಲ್ಲಿದ್ದಾನ, ಶುಭ ಪ್ರಣಾದ ಭವತಿ ಶುನೀನ, ಅದು ಪ್ರಕೀರ್ಣ ಪದ್ಧತಿನಲ್ಲಿ ಬಂದದ್ದು. ಅದನ್ನ ಹೇಳಿದ್ರೆ ವಿವಾಹ ಕೈಗೂಡುತ್ತೆ ಶೀಘ್ರವಾಗಿ ಅಂತಂದ್ಬಿಟ್ಟು. ವಿವಾಹದಲ್ಲೂ ಕೂಡ ಮಾಂಗಲ್ಯ ಅಂತಂದು ನಾನೇನ ಯೂಶುವಲ್ ಆ ಸ್ಮೃತಿನಲ್ಲಿ ಬರೋದಿದ್ರು ಕೂಡ ಇದನ್ನ ಹೇಳಿ ವಿವಾಹವನ್ನ ನಡೆಸಿದ್ರೆ ಅವರಿಬ್ಬರು ಅನ್ಯೋನ್ಯತೆಯಿಂದ ಚೆನ್ನಾಗಿರ್ತಾರೆ ಅಂತಂದು. ಮಾಂಗಲ್ಯ ಸೂತ್ರಂ ಮಣಿರಶ್ಮಿ ಜಾಲೈ ಅಂತ ಬರ್ತದ್ರಲ್ಲಿ. ಹಾಗೆಯೇ ಈ ಶ್ಲೋಕಗಳು ಇದನ್ನ ಮಂತ್ರವಾಗಿ ಮಾಡೋದಂದ್ರೆ ಹೇಗೆಂದ್ರೆ ಇದನ್ನೇ ಸರಿಯಾಗಿ ಅದನ್ನ ಕೇಳಿಕೊಂಡು ಇದೊಂದು ರೀತಿ ನೇರವಾಗಿ ಪಡೆಯೋದಕ್ಕೆ ಅವಕಾಶ ಆಗಿದ್ರು ಇದ್ರಲ್ಲಿ ಕೇಳ್ಕೊಂಡಿರ್ತದೆ ಆ ಉಪದೇಶ ಇದ್ದಂತೆ. ಅದನ್ನ ಪುನಶ್ಚರಣವನ್ನ ಮತ್ತೆ ಮತ್ತೆ ಮಾಡಿದ್ರೆ ಮನನಾಥ ತ್ರಾಯತೆ ಇತಿ ಮಂತ್ರ. ಆ ಮಂತ್ರಗಳಿಗೆ ಒಂದು ಶಕ್ತಿ ಉಂಟಾಗುತ್ತೆ. ಅದರಿಂದ ನಾವು ಬಯಸಿದ ಇಷ್ಟಾರ್ಥಗಳು ಸಿಗುತ್ತೆ. ಇವಾಗ ಈ ತಾನೇ ಹೇಳಿದಂತ ನಿರ್ವೇದ ಪದ್ಧತಿ, ಇದ್ರಲ್ಲೇನು ಅಂದ್ರೆ ಈ ಶರೀರ ಬಿಟ್ಟಬೇಕಾದ್ರೆ ಅನಾಯಾಸವಾಗಿ ನನಗೆ ಯಾವ ತೊಂದರೆನೂ ಬರೋಲ್ಲ. ಯಾವ ಮಲ್ಟಿ ಹಾಸ್ಪಿಟಲ್ಗಳಲ್ಲಿ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ICU ನಲ್ಲಿದ್ದು ಯಾರನ್ನು ಜೊತೆಗೆ ಬಿಡದೆ ಸಿಕ್ಕಾಪಟ್ಟೆ ಒಂದೊಂದು ದಿವ್ಸಕ್ಕೆ 60-70 ಸಾವಿರ ಏನು ನೀರಿನಂತೆ ಹೊಟ್ಟೋಗುತ್ತೆ. ಎಷ್ಟೇ ಸಂಗ್ರಹ ಮಾಡಿ ಇಟ್ಟಿದ್ರು ಕೂಡ ಇವೆಲ್ಲ ಪರಿಹಾರ ಆಗಿ ಅನಾಯಾಸವಾಗಿ ನಮ್ಮ ಶರೀರ ಬಿಡ್ಬೇಕು. ಯಾರು ಪರ್ಮನೆಂಟ್ ಅಲ್ಲ, ಇಲ್ಲಿ ಎಲ್ಲರೂ ಹೋಗುವಂಥದ್ದೇ, ನಾವು ಹೋಗುವಂಥದ್ದೇನೆ. ಆದ್ರೆ ಅದು ಹೋಗುವಂಥದ್ದು ಹೆಂಗಾಗ್ಬೋದು, ಮೊದಲು ಸಾವು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಲ್ರಿಗೂ ಬರೋದ್ ಜಾತ ಸೇ ಮರಣಂ ಧ್ರುವಂ ಜನ್ಮ ಮನಸ್ತೇಬೇಕು. ಹುಟ್ಟಿದವರೆಲ್ಲ ಸಾಯಲೇಬೇಕು, ಸತ್ತವರೆಲ್ಲ ಹುಟ್ಟಲೇಬೇಕು. ಈ ಚಕ್ರದಿಂದ ಬಿಡಿಸ್ಕೊಳ್ಬೇಕು ಅಂದ್ರೆ ಇವನಲ್ಲಿ ಆ ನಿರ್ವೇದ, ಅವನಲ್ಲಿ ಶರಣಾಗಿದ್ದು. ಅಮ್ಮ ಪಾದುಗೆ ನಿನ್ನ ಕೃಪೆಯಿಂದ, ಮತ್ತೆ ಇಲ್ಲಿ ಬರದಂತೆ ಭಗವಂತರಿಗೆ ಏನು ಭೋಗ ಸಾಮ್ಯ ಇದೆಯೋ ಅದರಲ್ಲಿ ನಮಗೆ ಭೋಗ ಸಾಮ್ಯ ಅಂತ ನಿರತಿಶಯವಾದ ಆನಂದ, ಅದರ ಜೊತೆ ಭಗವಂತನ ಜೊತೆಗಿರ್ಬೇಕು. ಹಾಗಾದ್ರೆ ಇಲ್ಲಿದೇನು ಏನು ತಿನ್ನೋದೇ ಬೇಡ, ಅಂದ್ರೆ ಇರೋಡ್ ದಿವಸ ತಿನ್ಬೇಕು. ಆಹಾರ ಅಶನಂ ಇಷ್ಟೇ, ಅದು ಇಂಥದ್ದೇ ಬೇಕು ಹೀಗೆ ಇರ್ಬೇಕು ಅಂತಿಲ್ಲ. ಏನ್ ಆ ಸಂದರ್ಭಕ್ಕೆ ಸಿಕ್ತೋ ಅದು ಭಗವದ್ ಅರ್ಪಿತ ಅಂತ ಹೇಳಿ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು ಸಾತ್ವಿಕವಾದಂತ ಆಹಾರ ಸ್ವೀಕಾರ ಮಾಡಿದ್ರೆ ಇವೆಲ್ಲ ಸಿದ್ಧಿಸುತ್ತೆ. ಇವಕ್ಕೆ ಒಂದೊಂದೇ ಬರುತ್ತೆ. ಸಾಕು, ಮುಂದಕ್ಕೋಣ. ನಿವೇಶಯ ನಿರಂತರಂ ಪ್ರತೀತಃ ತ್ರಿದಶಾನಾಂ ವಿಭವಂ ತೃಣಾಯ ಮತ್ವ. ಅಮ್ಮ ಶ್ರೀ ರಂಗನಾಥನ ಅಡಿಗಳೆಂಬ ಲೀಲಾ ಕಮಲವನ್ನ ಧರಿಸಿಕೊಂಡಿರುವ ನಿನ್ನ ಸನ್ನಿಧಿಯಲ್ಲಿ ನಾವು ದೇವತೆಗಳ ವೈಭವನ್ನ ಹುಲ್ಲಿಗೆ ಸಮ ಎಂದೇಳಿಸಿ ಎಂದೆಂದೂ ಪ್ರೀತಿಯಿಂದ ನೀನು ನಮಗೆ ಶ್ರದ್ಧೆ ಭಗವಂತನ ಪಾದದಲ್ಲಿರ್ಲಿ ಅಂತ ಅವರು ಕುಲಶೇಖರವಾಳರು ಹೇಳ್ತಾರೆ. ನನಗೆ ರಂಬೆ ಊರ್ವಶಿಯರ ನೃತ್ಯ, ಸ್ವರ್ಗದ ಅಧಿವಾಸ, ಇಂದ್ರ ಪದವಿ ಬೇಡ ಅಂತ. ಅಪಿಮೇ ಜನ್ಮ ಚತುರ್ಮುಖಾತ್ಮನ ಒಂದೊಂದೊಂದೊಂದು ಶ್ಲೋಕಗಳು ವೈರಾಗ್ಯದ ಇದ್ರಲ್ಲಿ ಹೇಳ್ಬೇಕಾದ್ರೆ ತವ ದಾಸ್ಯ ಸುಖೈಕ ಸಂಗಿನಾಂ ಭವನೇಶ್ಚಸ್ತ್ವಪಿ ಕೀಟ ಜನ್ಮವೇ. ನಿನ್ನ ಸೇವಕರ ಅಥವಾ ಭಕ್ತರ ಒಡನಾಟ ನನಗೆ ಸಿಗೋದಾದ್ರೆ ನನಗೊಂದು ದುಂಬಿಯ ಒಂದು ಕೀಟವಾಗಿ ನುಗ್ಸಿದ್ರು ಸಾಕು ನನಗೆ. ಅದು ಬಿಟ್ಟು ನಿನ್ನ ಭಕ್ತರ ನಿನ್ನ ಒಡನಾಟ ಇಲ್ಲ ಅಂದ್ರೆ ಈ ಬ್ರಹ್ಮ ಪದವಿ ಕೊಡ್ತೀನಿ ಅಂದ್ರು ಬೇಡ ಅಂತ. ಸೊ ಈ ಭೋಗಗಳು, ಈ ಪ್ರತಿಷ್ಠೆ,
ಈ ರೆಕಗ್ನಿಷನ್ನು ಇವೆಲ್ಲ ನಮ್ಮನ್ನ ಆತ್ಮನಾಶಕ್ಕಾಗತ್ತೆ. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ. ನಾನ್ ಬಿಟ್ರಿಲ್ಲ, ಇವೆಲ್ಲ ಹೋಗ್ಬೇಕು ಪೂರ್ಣವಾಗಿ. ಸೊ ಅದಕ್ಕೆ ಈ ಪ್ರಾರ್ಥನೆ, ಈ ಶ್ಲೋಕ, ಈ ಪಾರಾಯಣಗಳು, ಈ ಸ್ತೋತ್ರಗಳು ಇವೆಲ್ಲ ಪೂರಕವಾಗಿತ್ತು. ಯಾವುದು ವ್ಯರ್ಥವಾಗಲ್ಲ. ಸೊ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಆವೃತ್ತಿಯಿಂದ ಮತ್ತೆ ಮತ್ತೆ ಮಾಡಿ ಕಂಟಿನ್ಯೂಸ್ ಆಗಿ ಭಗವಂತ ಪಾದುಕಾದೇವಿಯ ಕೃಪೆ ಎಲ್ಲರ ಮೇಲೂ ಉಂಟಾಗ್ಲಿ. ಮುಂದುವರ್ಸೋಣ. ಸವಿಧೇ ತವ ದೇವಿ ರಂಗ ಭರ್ತು ಪದಲೀಲಾ ಕಮಲಂ ಸಮೋದ್ವಹಂತ್ಯಾಹ. ಇದು ಕರಣಾನಿ ಪುನಃ ಅದು ಹೇಳ್ಬೇಕು ಮಾಮ. ಯಾವುದು? ಕಿಮಹಂ ಮಣಿಪಾದಿಕೆ ತ್ವಯ, ಅದರಲ್ಲಿ ಎರಡನೇ ಕರುಣಾನಿ ಪುನಃ ಕರಣಾನಿ ಪುನಃ ಕದರ್ಥಯೇಯಂ ಕೃಪಣದ್ವಾರ ದುರಾಸಿಕಾದಿ ದುಃಖೈಃ. ಕರಣಾನಿ ಪುನಃ ಕದರ್ಥಯೇಯಂ ಕೃಪಣದ್ವಾರ ದುರಾಸಿಕಾದಿ ದುಃಖೈಃ. ಅಕರಣಾನಿ ಪುನಃ ಕದರ್ಥಯೇಯಂ ಕೃಪಣದ್ವಾರ ದುರಾಸಿಕಾದಿ ದುಃಖೈಃ. ಸಕೃದಪ್ಯನುಭೂಯ ರಂಗಭರ್ತುಃ ತದುಪಶ್ಲೇಷ ಮನೋಹರಂ ಪದಾಬ್ಜಂ. ಸಕೃದಪ್ಯುನ್ನುಭೂಯ ರಂಗಭರ್ತುಃ ತ್ವದುಪಶ್ಲೇಷ ಮನೋಹರಂ ಪದಾಬ್ಜಂ. ಸಕೃದಪ್ಯನುಭೂಯ ರಂಗಭರ್ತುಃ ತ್ವದುಪಶ್ಲೇಷ ಮನೋಹರಂ ಪದಾಬ್ಜಂ. ಅಪುನರ್ಭವ ಕೌತುಕಂ ತದೈವ ಪ್ರಶಮಂ ಗಚ್ಚತಿ ಪಾದುಕೆ ಮುನೀನಾಂ. ಅಪುನರ್ಭವ ಕೌತುಕಂ ತದೈವ ಪ್ರಶಮಂ ಗಚ್ಚತಿ ಪಾದುಕೆ ಮುನೀನಾಂ. ಅಪುನರ್ಭವ ಕೌತುಕಂ ತದೈವ ಪ್ರಶಮಂ ಗಚ್ಚತಿ ಪಾದುಕೆ ಮುನೀನಾಂ. ಅಪರಸ್ಪರ ಪಾತಿನಾಮೀಶಾಂ ಅನಿದಂ ಪೂರ್ವ ನಿರೂಢ ಸಂತತೀನಾಂ. ಅಪರಸ್ಪರ ಪಾತೀನಾಂ ಅಮೀಶಾಂ ಅನಿದಂ ಅನಿದಂ ಪೂರ್ವ ನಿರೂಢ ಸಂತತೀನಾಂ. ಅಪರಸ್ಪರ ಪಾತಿನಾಮೀಶಾಂ ಅನಿದಂ ಪೂರ್ವ ನಿರೂಢ ಸಂತತೀನಾಂ. ಪ್ರತಂ ವ್ಯಸನಾದನೂನ ಸೀಮ್ನಾಂ ದುರಿತಾನಾಂ ಮಮ ನಿಷ್ಕೃತಿಸ್ತ್ವಮಾಸೀಃ. ಭರತವ್ಯಸನಾದನೂನ ಸೀಮ್ನಾಂ ದುರಿತಾನಾಂ ಮಮ ನಿಷ್ಕೃತಿಸ್ತ್ವಮಾಸೀಃ. ನಿಷ್ಕೃತಿಃ ತ್ವಮಾಸೀಃ ಸೇರಿದ್ರೆ ನಿಷ್ಕೃತಿಸ್ತ್ವಮಾಸೀಃ. ನಿಷ್ಕೃತಿ ಸ್ವಮಸ್ತ್ವಮಾಸೀಃ. ದೀರ್ಘ ಮಾಸೀಃ. ಸ್ವಮಾಸೀಃ. ಭರತವ್ಯಸನಾದನೂನ ಸೀಮ್ನಾಂ ದುರಿತಾನಾಂ ಮಮ ನಿಷ್ಕೃತಿಸ್ತ್ವಮಾಸೀಃ. ತ್ವದುಪಾಸನ ಸಂಪ್ರದಾಯ ವಿದ್ಭಿಃ ಸಮಯೇ ಸಾತ್ವತ ಸೇವಿತೆ ನಿಯುಕ್ತಾಃ. ತ್ವದುಪಾಸನಾ ಸಂಪ್ರದಾಯದ್ಭಿಃ ಸಮಯೇ ಸಂಪ್ರದಾಯ ವಿದ್ಭಿಃ ಸಂಪ್ರದಾಯ ವಿದ್ಭಿಃ ಸಮಯೇ ಸಾತ್ವತ ಸೇವಿತೆ ನಿಯುಕ್ತಾಃ. ತ್ವದುಪಾಸನ ಸಂಪ್ರದಾಯ ವಿದ್ಭಿಃ ಸಮಯೇ ಸಾತ್ವತ ಸೇವಿತೆ ನಿಯುಕ್ತಾಃ. ಕೃತೌರತಿನೋ ಭವಾಂಬುರಾಶಿಂ ಕತಿಚಿತ್ ಕಾಂಚನ ಪಾದುಕೆ ತರಂತಿ. ಭರತವ್ರತೀನೋ ಭವಾಂಬುರಾಶೀಂ ಕತಿಚಿತ್ ಕಾಂಚನ ಪಾದುಕೆ ತರಂತಿ. ಭರತವ್ರತಿನೋ ಭವಾಂಬುರಾಶಿಂ ಕತಿಚಿತ್ ಕಾಂಚನ ಪಾದುಕೆ ತರಂತಿ. ಫಲಮಚ್ಯುತ ಪಾದುಕೆ ಯಥಾವತ್ ಭವತಿ ಯಚ್ಚ ಪದಂ ತ್ವದೇಕಧಾರ್ಯಂ. ಫಲಮಚ್ಯುತ ಪಾದುಕೆ ಯಥಾವತ್ ಭವತಿ ಯಚ್ಚ ಪದಂ ತ್ವದೇಕಧಾರ್ಯಂ. ಅಲಮಚ್ಯುತ ಪಾದುಕೆ ಯಥಾವತ್ ಭವತಿ ಯಚ್ಚ ಪದಂ ತ್ವದೇಕಧಾರ್ಯಂ. ಇತರೇತರ ಭೂಷಿತಂ ತದೇತತ್ ಹೃದಯಂ ಸಂವನನಾಯ ಚೇತಸೋ ನಃ. ಇತರೇತರ
भूषितं तदेतत् द्वितयं संवनानाय चेतसो नः इतरेतरभूषितं तदेतत् द्वितयं संवननाय चेतसो नः अनन्यसामान्यतया मुरारेः अङ्गेष्ववाप्तेषु किरीटमुख्यैः अनन्यसामान्यतया मुरारेः अङ्गेष्ववाप्तेषु किरीटमुख्यैः अनन्यसामान्यतया मुरारेः अङ्गेष्ववाप्तेषु किरीटमुख्यैः माधावनित्वं निजमेव भागं सर्वात्मसाधारणताम् अनैषीः आदावनित्वं निजमेव भागं सर्वात्मसाधारणतामनन्द्रैषीः ताम् अनैषीः तामनैषीः पादावनित्वं निजमेव भागं सर्वात्मसाधारणतामनैषीः समाश्रितानां मणिपादुके त्वां विपश्चितां विष्णुपदेऽप्यनास्था समाश्रितानां मणिपादुके त्वां विपश्चितां विष्णुपदेऽप्यानास्ता समाश्रितानां मणिपादुके त्वां विपश्चितां विष्णुपदेऽप्यनास्ता तं पुनस्ते कृतिनो भजेरन् वासादरं वासवराजधान्याम् कथं पुनस्ते कृतिनो भजेरन् वासादरं वासवराजधान्यम् कथं पुनस्ते कृतिनो भजेरन् वासादरं वासवराजधान्याम् विमृश्य रङ्गेश्वरपादरक्षे वारक्रमं नूनम् अवारणीयम् विमृश्ये रङ्गेश्वरपादरक्षे पारक्रमं नूनमवारणीयम् विमृश्य रङ्गेश्वरपादरक्षे वारक्रमं नूनमवारणीयम् पद्माग्रहेऽपि स्पृशति प्रतीतः स्थूलेन रूपेण वसुन्धरा त्वाम् पद्माग्रहेऽपि स्पृशति स्पृशति प्रतीता स्थूलेन रूपेण वसुन्धरा त्वाम् पद्माग्रहेऽपि स्पृशति प्रतीता स्थूलेन रूपेण वसुन्धरा त्वाम् रक्षसि त्वम् अनपायनिधिं मणिपादुके मधुबिलश्चरणम् अभिरक्षसि त्वम् अनुपायनिधिं मणिपादुके मधुविदश्चरणम् अभिरक्षसि त्वम् अनपायनिधिं मणिपादुके मधुभिधश्चरणम् अत एव देवि तदनन्यधनाः शिरसा वहन्ति भवतीं कृतिनः अत एव देवी तदनन्यदनाः शिरसा वहन्ति भवतीं कृतिनः अत एव देवि तदनन्यधनाः शिरसा वहन्ति भवतीं कृतिनः पदयुगमिव पादुके मुरारेः भवति विभूतिरकण्टका त्वयैव पदयुगमिव पादुके मुरारेः भवति विभूतिरकण्टका त्वयैव पदयुगमिव पादुके मुरारेः भवति विभूतिरकण्टका त्वयैव कथमिव हृदयानि भावुकानाः त्वदनुभावात् उपजात कण्टकानि कथमिव हृदयानि भावुकानां त्वदनुभवादुपजात कण्टकानि कथमिव हृदयानि भावुकानां
ತ್ವದನುಭಾವದುಪಜಾತ ಕಂಟಕಾನಿ ತದನುಭವಾತ್ ಉಪಜಾತ ತದನುಭವಾದುಪಜಾತ ಕಂಟಕಾನಿ ತದನುಭವಾತ್ ಉಪಜಾತ ಕಂಟಕಾನಿ ಜ್ಞಾನಕ್ರಿಯಾ ಭಜನ ಸೀಮ ವಿಧೂರ ವೃತ್ತೇಃ ವೈದೇಶಿಕಸ್ಯ ತದವಾಪ್ತಿ ಕೃತಾಂ ಗುಣಾನಾಂ ಜ್ಞಾನಕ್ರಿಯಾ ಭಜನ ಸೀಮಾ ವಿದುರವೃತ್ತೇಃ ವೈದೇಶಿಕಸ್ಯ ತದವಾಪ್ತಿ ಕೃತಾಂ ಗುಣಾನಾಂ ಜ್ಞಾನಕ್ರಿಯಾ ಭಜನ ಸೀಮ ವಿದೂರ ವೃತ್ತೇಃ ವೈದೇಶಿಕಸ್ಯ ತದವಾಪ್ತಿ ಕೃತಾಂ ಗುಣಾನಾಂ ಮೌಲೌ ಮಮಾಸಿ ಮಧುಸೂದನ ಪಾದುಕೆ ತ್ವಂ ಗಂಗೇವ ಹಂತ ಪತಿತಾ ವಿಧಿನೈವ ಪಂಗೋಃ ಮೌಲೌ ಮಮಾಸಿ ಮಧುಸೂದನ ಪಾದುಕೆ ತ್ವಂ ಗಂಗೇವ ಹಂತ ಪತಿತಾ ವಿಧಿನೈವ ಪಂಗೋಃ ಮೌಳೌ ಮಮಾಸಿ ಮಧುಸೂದನ ಪಾದುಕೆ ತ್ವಂ ಗಂಗೆ ವಹಂತ ಪತಿತಾ ವಿಧಿನೈವ ಪಂಗೋಃ ಗಂಗೇಶ್ವರಸ್ಯ ಯದಿದಂ ಮಣಿಪಾದರಕ್ಷೇ ಪಾದಾರವಿಂದಯುಗಲಂ ಭವತಿ ಸಮೇತಂ ರಂಗೇಶ್ವರಸ್ಯ ಯದಿದಂ ಮಣಿಪಾದರಕ್ಷೇ ಪಾದಾರವಿಂದಯುಗಳಂ ಭವತಿ ಸಮೇತಂ ರಂಗೇಶ್ವರಸ್ಯ ಯದಿದಂ ಮಣಿಪಾದರಕ್ಷೇ ಪಾದಾರವಿಂದಯುಗಳಂ ಭವತಿ ಸಮೇತಂ ಪುಂಸಾಮುಪೋಷಿತ ವಿಲೋಚನ ಪಾರಣಾರ್ಹಂ ಕ್ಷೀರಂ ತದೇತದಿಹ ಶರ್ಕರಜಾ ಸಮೇತಂ ಪುಂಸಾಂ ಉಪೋಷಿತ ವಿಲೋಚನ ಪಾರಣಾರ್ಹಂ ಕ್ಷೀರಂ ತದೇತದಿಹ ಶರ್ಕರಯ ಸಮೇತಂ ಪುಂಸಾಮುಪೋಷಿತ ವಿಲೋಚನ ಪಾರಣಾರ್ಹಂ ಕ್ಷೀರಂ ತದೇತದಿಹ ಶರ್ಕರಯಾ ಸಮೇತಂ ಕಾಮಾದಿದೋಷರಹಿತಂ ತ್ವದನನ್ಯಕಾಮಾಃ ಕರ್ಮತ್ರಯೋ ದಶವಿಧಂ ಪರಿಶೀಲಯन्तಃ ಕಾಮಾದಿದೋಷರಹಿತಂ ತ್ವದನನ್ಯಕಾಮಾಃ ಕರ್ಮತ್ರಯೋದ ವಿಷವಿಧಂ ಪರಿಶೀಲಯन्तಃ ಕಾಮಾದಿದೋಷರಹಿತಂ ತ್ವದನನ್ಯಕಾಮಾಃ ಕರ್ಮತ್ರಯೋದಶವಿಧಂ ಪರಿಶೀಲಯन्तಃ ಪಾದಾವನಿ ತ್ವದನುಷಂಗ ವಿಶೇಷ ದೃಶ್ಯಂ ಏಕಾಂತಿನಃ ಪರಿಚರಂತಿ ಪದಂ ಮುರಾರೇಃ ಪಾದಾವನಿ ತ್ವದನುಷಂಗ ವಿಶೇಷ ದೃಶ್ಯಂ ಏಕಾಂತಿನಃ ಪರಿಚರಂತಿ ಪದಂ ಮುರಾರೇಃ ಪಾದಾವನಿ ತ್ವದನುಷಂಗ ವಿಶೇಷ ದೃಶ್ಯಂ ಏಕಾಂತಿನಃ ಪರಿಚರಂತಿ ಪದಂ ಮುರಾರೇಃ ಫೇಮಸ್ ಅನಂತರಂಗಾಚಾರ ಅವರಿದ್ದಾಗ ಇದಕ್ಕೆಲ್ಲ ಅರ್ಥಗಳನ್ನೆಲ್ಲ ಬರ್ದಿದ್ವಿ. ಈ ಪಾದಕ ಶಾಸ್ತ್ರ ಸಪರೇಟ್ ಆಗಿ ಒಂದು ಗ್ರಂಥ ಆಗಿದ್ದು ಹಿಂದೆ, ಮತ್ತೆ ರೀಪ್ರಿಂಟು ಆಗಿದೆ. ನಮ್ಗೆ ವೇದಾಂತ ಬುಕ್ಸ್ ಸಿಗೋದು ಇಲ್ಲ. ಅನಂತರಂಗಾಚಾರ್ಯ ಮಗ ನರಸಿಂಹನ್ ಅಂತಿದ್ದಾರೆ, ಈ ನರಸಿಂಹನ್, ಅವ್ರ ಹತ್ರ ಕೇಳಿದ್ರು ಸಿಗುತ್ತೆ. ಅರ್ಥಾನುಸಂಧಾನ ಶ್ಲೋಕಗಳು ಒಂದೊಂದು ಹೇಳಿದ್ಮೇಲೆ ಇದರ ಅರ್ಥ ಏನಿದೆ ಅನ್ನೋದನ್ನು ನೋಡಿ. ಆ ಅರ್ಥ ಗೊತ್ತಾದ್ರೆ ಹೇಳೋದು ಕೂಡ ನಿಮಗೆ ಬಹಳ ಸುಲಭವಾಗಿ ಆಗುತ್ತೆ. ಎಲ್ಲಿ ಪದ ಬಿಡಿಸೋದು. ಈಗ ಮಧುಸು ದನ ಬಾರೋ, ಸಂಗೀತದಲ್ಲಿ ದನ ಬಾರೋ ಅಂದ್ರೆ ಏನು, ದನ ಗರೀತಾ ಇರೋದ. ಮಧುಸೂದನ, ಮಧು ಅನ್ನೋ ಇವನನ್ನ ಮಧು ಕೈಟಾವ ಅವರುಗಳನ್ನ, ಸೂದನ ಅಂದ್ರೆ ಕೊಲ್ಲುವನು. ಅದ್ ಪದ ಪೂರ ಆಗ್ಬೇಕು. ಪದ ಎಲ್ಲಿ ಬಿಡಿಸ್ಬೇಕು, ವೈಕುಂಠಪತಿ, ಕೋಡಿ ಮಾರಯ್ಯ ವೈ ಕುಂಠಪತಿ ನಿನ್ನ. ಯಾವ ದೋಷಗಳು ಇಲ್ಲಾದ್ದು ವಿಕುಂಠ, ಅದು ವೈಕುಂಠ. ಪದ ಬಿಡಿಸೋದು ಹೀಗೆ. ಇದಕ್ಕೇನು ಅಂದ್ರೆ ಅರ್ಥದ ಜ್ಞಾನ ಬೇಕು. ಅದ್ರ ಜೊತೆ ಇದೆ ಎಲ್ಲದಕ್ಕೂ ಅಷ್ಟೇ. ಈ ವೇದವಾಗ್ಲಿ ಸ್ತೋತ್ರವಾಗ್ಲಿ ಸುಮ್ಮನೆ ಬರುತ್ತೆ ಅಂತ ಅಂದ್ಬಿಟ್ಟಲ್ಲ, ಅರ್ಥವನ್ನ ತಿಳಿದ್ರೆ ನಿಮಗೆ ಅದರ ಫಲ ಹೆಚ್ಚಿಗೆ ಬರುತ್ತೆ. ಇಲ್ಲಿದ್ರೆ ವೇದ ಗಾರ್ಧವಹ ಅಂತ ಬರುತ್ತೆ, ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ಅರ್ಥ ತಿಳಿಯದ ವೇದ ಹೇಳುವನು ವೇದ ಎನ್ನುವ ಪುಸ್ತಕನು ಹೊತ್ತ ಕತ್ತೆ ಅಂತ ಅಂದ್ಬಿಟ್ಟು. ಅದೇ ಬೇರೆ ಇದಕ್ಕೂ ಬರೋದು. ದಿವ್ಯ ಪ್ರಬಂಧನ ಅಷ್ಟೇ, ಬಂತು ಕಲ್ತಿದ್ದು ಆಯ್ತು. ಮುಂದಕ್ಕೆ ಏನು ಅಂದ್ರೆ ಅರ್ಥಾನುಸಂಧಾನ ಜೊತೆಗಿರ್ಬೇಕು. ಹೇಳ್ತಾನೆ ಈ ಪಾದಕ ಶಾಸ್ತ್ರ ಹಿಂದೆ ಅರ್ಥ ಸಂಧಾನದ ಜೊತೆಗೇನೆ ಅದು ಸುಮಾರು 6 ತಿಂಗಳು 1 ವರ್ಷ ಏನೋ ಮೇಲೆ ಆಗಿರ್ಬೇಕು. ಹಿಂದೆ ಮಾಡಿದವ್ರಿಗೆ ಯಾರು ಅದನ್ನ ಅಟೆಂಡ್ ಮಾಡೋದ್ರಲ್ಲಿ
ಈ ಬಾರಿ ಉದ್ದೇಶ ಬರೀ ಶ್ಲೋಕವನ್ನ ಮತ್ತೆ ರಿಪೀಟ್ ಮಾಡೋದು, ತಪ್ಪಿಲ್ಲದೆ ನೀವು ಹೇಳ್ಬೇಕು, ಮುಂದಕ್ಕೆ ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಆ ರೀತಿ ನೀವು ಯಾರ್ಯಾರಿಗೆ ಹೇಳೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ರೆ ಬರ್ತಾ ಇದ್ದೀರಲ್ಲ, ಖಂಡಿತ ಬರುತ್ತೆ. ಆ ಪಾದಕೆ ಕೃಪೆ ನಿಮ್ಮ ಮೇಲೂ ಆಗುತ್ತೆ. ನಿಮ್ಮ ಆಸಕ್ತಿ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಶೋಸ್. ಮುಂದಕ್ಕೆ ಏನು ಅಂದ್ರೆ, ಇವಾಗ ಏನೇನಾಗಿದೆಯೋ ಅದೆಲ್ಲ ರೆಕಾರ್ಡ್ ಆಗಿದೆ, ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಇದನ್ನೆಲ್ಲ ಇವ್ರು ಅಪ್ಲೋಡ್ ಮಾಡ್ಬೇಕಷ್ಟೇ. ಅವರು ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ. ಮತ್ತೆ ಹಾ? ತೆಲುಗಲ್ಲಿ ಪಾದುಕಾ ಸಹಸ್ರದ್ದು ಕೆ ರಾಘವಾಚಾರ್ ಅಂತ ನಮ್ಮವ್ರೆ 5 ಬುಕ್ಕಲ್ಲಿ ಬರ್ದಿದಾರ ಮಾಮ. ಫೈನ್. ಅರ್ಥ. ಅನಂತ ರಂಗಾಚಾರ್ಯ ಏನ್ ಮಾಡಿದ್ರು ಅಂದ್ರೆ, ಈ ಕಡೆ ಶ್ಲೋಕ ರೈಟ್ ಸೈಡ್ ನಲ್ಲಿ ಅದರ ಅರ್ಥ, ಆ ರೀತಿ ಇದ್ ಮಾಡಿದ್ರು. ಹೌದು ಯಾವ್ದಾದ್ರು ಮಾಮ, ಅದನ್ನೇ ಇಟ್ಕೊಂಡಿದ್ದೆ ಬೇರೆ ಮಾಮ ಭಾಷೆಗಳ ಕೂಡ ಇದರ ಅರ್ಥಾನುಸಂಧಾನದ್ದಿದೆ. ಇದು ತುಂಬಾ ಹಿಂದೆನೆ, ಏನು ಅವ್ರ ಕಾಲ 1260 to 1369, 12-13ನೇ ಶತಮಾನ ಇರಾನ್ ದೇಶದಲ್ಲಿ ಮಾಡಿದ್ದು. ಆಗಿನಿಂದ ಬಂದ ಮೇಲೆ ಅನೇಕ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಇದೆ. ಅದು ಅಷ್ಟು ಚೆನ್ನಾಗಿದೆ, ಸುಂದರವಾಗಿರುವಂತ ಕೃತಿ ಪಾದುಕಾ ಸಹಸ್ರ. ಒಂದು ಗೋಣ ಪುಂಸಾಂ ಉಪೋಷಿತ ಅದೆಲ್ಲ ಆಯ್ತಲ್ವಾ. ನೆಕ್ಸ್ಟ್, ಕಾಮಾದಿ ದೋಷ ರಹಿತಂ ತದನನ್ಯ ಕಾಮಃ ಕರ್ಮ ತ್ರಯೋದಶವಿಧಂ. ಎಲ್ಲ ಅದಕ್ಕೂ ಅರ್ಥ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗ್ಬಿಡುತ್ತೆ. 13 ಕರ್ಮಗಳು ಅಂದ್ರೆ ದೇವ, ದ್ವಿಜ, ಗುರು, ಪ್ರಾಜ್ಞ, ಪೂಜನ, ಶೌಚ, ಆರ್ಜವ, ಅಹಿಂಸೆ, ಬ್ರಹ್ಮಚರ್ಯ, ಇದೆಲ್ಲ ಶಾರೀರವಾದ ತಪಸ್ಸು. 5 ಅನುಗ್ರಹಪರವಾದಂತಹ ವಾಕ್ಯ, ಸತ್ಯ, ವೇದಾಭ್ಯಾಸ, ಇದು ವಾಚಿಕವಾದ ತಪಸ್ಸು. 3 ಸಂತೋಷ, ಪರಬ್ರಹ್ಮ ಚಿಂತೆ, ಮನಸ್ಸೊಡನೆ ಸೇರಿದ ಇಂದ್ರಿಯಗಳ ನಿಗ್ರಹ, ಭಾವಶುದ್ಧಿ, ಸೌಮ್ಯತೆ, ಇವೆಲ್ಲ ಮಾನಸಿಕವಾದ ತಪಸ್ಸು. 3 ರೀತಿಯ ವಾಕು, ಕಾಯ, ವಾಚ, ಮನಸ. ಅದರಲ್ಲಿ 13 ತ್ರಯೋದಶ ವಿಧಂ ಅಂತ ಬಂತು ಇದರಲ್ಲಿ ಶ್ಲೋಕದಲ್ಲಿ. ಪಾದಾವನಿತ್ವಾದ ಅನುಷಂಗ ವಿಶೇಷ ದೃಶ್ಯಂ ಏಕಾಂತಿನಃ ಪರಿಚರಂತಿ ಪದಂ ಮುರಾರೇಹೇ. ಮುಂದಿಂದು 986. ಮೌಲೌ ಸ್ಥಿತ ಮುಖಭುಜ ಅಥವಾ ಶ್ರುತೀನಾಂ ತದ್ರಂಗರಾಜ ಚರಣಾವನಿ ವೈಭವಂತೆ. ಮೌಲೌ ಸ್ಥಿತಾ ಮುಖಭುಜಾಂ ಅಥವಾ ಶ್ರುತೀನಾಂ ತದ್ರಂಗರಾಜ ಚರಣಾವನಿ ವೈಭವಂತೆ. ಇದು ಮಖಭುಜನ ಮುಖಭುಜನ ಮಾಮ? ಮಖಭುಜ. ಮೌಳೌ ಸ್ಥಿತ ಮಖಭುಜಾಮಥವಾ ಶ್ರುತೀನಾಂ ತದ್ರಂಗರಾಜ ಚರಣಾವನಿ ವೈಭವಂತೆ. ಸ್ಮದೃಶಾಮಪಿ ಯದಿ ಪ್ರಥಿತಂ ತತಃ ಸ್ಯಾತ್ ಸೌಲಭ್ಯಮಂಬ ತದಿದಂ ತವ ಸಾರ್ವಭೌಮಂ. ಅಸ್ಮಾದೃಶಾಮಪಿ ಯದಿ ಪ್ರತೀತಂ ತತಃ ಸ್ಯಾತ್ ಸೌಲಭ್ಯಮಂಬ ತದಿದಂ ತವ ಸಾರ್ವಭೌಮಂ. ಅಸ್ಮಾದೃಶಾಮಪಿ ಯದಿ ಪ್ರತಿಥಂ ತತಃ ಸ್ಯಾತ್ ಸೌಲಭ್ಯಮಂಬ ತದಿದಂ ತವ ಸಾರ್ವಭೌಮಂ. ಸ್ವಪ್ನೇಪಿ ಚೇತ್ ತ್ವಮಸಿ ಮೂರ್ಧನಿ ಸನ್ನಿವಿಷ್ಟಃ ನಮ್ರಸ್ಯ ಮೇ ನರಕಮರ್ದನ ಪಾದರಕ್ಷೇ. ಸ್ವಪ್ನೇಪಿ ಚೇತ್ ತ್ವಮಸಿ ಮೂರ್ಧನಿ ಸನ್ನಿವಿಷ್ಟಾ ನಮ್ರಸ್ಯ ಮೇ ನರಕಮರ್ದನ ಪಾದರಕ್ಷೇ. ಸ್ವಪ್ನೇಪಿ ಚೇತ್ ತ್ವಮಸಿ ಮೂರ್ಧನಿ ಸನ್ನಿವಿಷ್ಟಾ ನಮ್ರಸ್ಯ ಮೇ ನರಕಮರ್ದನ ಪಾದರಕ್ಷೇ. ಜ್ಞಾನೇತದೇತದಿಹ ದೇವಿ ಯತಃ ಸಮಾಧೌ ಸಂತೋ ವಿದುಸ್ತಮಪಿ ತಾದೃಶ ಬುದ್ಧಿಗಮ್ಯಂ. ತಾನೇತದೇತದಿಹ ದೇವಿ ಯತಃ ಸಮಾಧೌ ಸಂತೋ ವಿದುಸ್ತಮಪಿ ತಾದೃಶ ಬುದ್ಧಿಗಮ್ಯಂ. ತಾನೇತದೇತದಿಹ ದೇವಿ ಯತಃ ಸಮಾಧೌ ಸಂತೋ ವಿದುಸ್ತಮಪಿ ತಾದೃಶ ಬುದ್ಧಿಗಮ್ಯಂ. ಶ್ರದ್ಧಾಂಜಲಿ ಪರಿಚರನ್ ನಿಯಮೇನ ರಂಗೇ ವಿಶ್ರಾಣಿತಾಚ್ಯುತ ನಿಧಿಂ ಮಣಿಪಾದುಕೆ ತ್ವಾಂ. ಬದ್ಧಾಂಜಲಿ ಪರಿಚರನ್ ನಿಯಮೇನ ರಂಗೇ ವಿಶ್ರಾಣಿತಾಚ್ಯುತ ನಿಧಿಂ ಮಣಿಪಾದುಕೆ ತ್ವಾಂ. ಬದ್ಧಾಂಜಲಿಃ ಪರಿಚರನ್ ನಿಯಮೇನ ರಂಗೇ ವಿಶ್ರಾಣಿತಾಚ್ಯುತ ನಿಧಿಂ ಮಣಿಪಾದುಕೆ ತ್ವಾಂ. ತಸ್ಯಾಪಿ ಕೂಣಿತದೃಶೋ ಧನಿನಃ ಪುರಸ್ತಾತ್ ಉತ್ಥಾನಯೇಯನ ಕದಾಪಿ ಕರಂ ವಿಕೋಶಂ. ಕಸ್ಯಾಪಿ ಕುಣಿತದೃಶೋ ಧನೀನಃ ಪುರಸ್ತಾತ್ ಉತ್ಥಾನಯೇಯ ನ ಕದಾಪಿ ಕರಂ ವಿಕೋಶಂ.
कस्यापि कूणितदृशोदनिनः पुरस्तात् उत्तानयेय न कदापि करं विकोशम् वैयर्पितेन चरणेन सदध्वभाजः पादावनि प्रतित सात्विक भावदृश्याः वैयार्पितेन चरणेन सदद्वभाजाः पादावनि प्रतित सात्विकभावदृश्याः त्वय्यर्पितेन चरणेन सदध्वभाजः पादावनिप्रदितसात्विकभावदृश्याः रङ्गेशवद्विधदते मुहुरङ्गहारान् रङ्गे महीयसि नटा इव भावुकास्ते रङ्गेशवद्विदधते मुहुरङ्गहारान् रङ्गे महीयसि नटा इव भावुकास्ते रङ्गेशवद्विदधते मुहुरङ्गहारान् रङ्गे महीयसि नटा इव भावुकास्ते येन स्थिता शिरसि मे विधिनाधुना त्वं तेनैव देवि नियतं मम साम्पराये येन स्थिता शिरसि मे विधिनाधुना त्वं तेनैव देवि नियतं मम साम्पराये येन स्थिता शिरसि मे विधिनाधुना त्वं तेनैव देवि नियतं मम साम्पराये लक्ष्मीकरिष्यसि पदावनिरङ्गनाथं लक्ष्मीपदाम्बुरुह यावकपङ्कलक्ष्यम् लक्ष्मीकरिष्यसि पदावनिरङ्गनाथं लक्ष्मीपदाम्बुरुह यावक पङ्कलक्ष्म्यम् लक्ष्मीकरिष्यसि पदावनिरङ्गनाथं लक्ष्मीपदाम्बुरुहयावकपङ्कलक्ष्यम् हरिचरणसरोजे भक्तिभाजां जनानाम् अनुकरणविशेषैरात्मनैवोपहास्यम् हरिचरणसरोजे भक्तिभाजां जनानाम् अनुकरणविशेषैः आत्मनैवोपहास्याम् हरिचरणसरोजे भक्तिभाजां जनानाम् अनुकरणविशेषैरात्मनैवोपहास्यम् परिणमयदयार्द्रा पादुके तादृशं मां भरतपरिषदन्तर्वर्तिभिः प्रेक्षणीयम् हरिणमयदयार्द्र पादुके तादृशं मां भरतरिपरिषदन्तवर्तिर्भिः प्रेक्षणीयम् परिणमयदयार्द्रा पादुके तादृशं मां भरतपरिषदन्तर्वर्तिर्भिः प्रेक्षणीयम् दुरितमपनयन्ति दूरतः पादुके त्वं धनुजमथनलीलां देवतामानयन्ति दुरितमपनयन्ति दूरतः पादुके त्वं धनुजमथनलीलां देवतामानयन्ति दुरितमपनयन्ति दूरतः पादुके त्वं धनुजमथनलीलां देवतामानयन्ति अनितरशरणानाम् अग्रिमस्यास्य जन्तोः अवशकरणवृत्तेः अग्रतः सन्निधेयाः अनितरशरणानाम् अग्रिमास्यास्य जन्तोः अवशकरणवृत्ते अग्रतसन्निध्येयाः अनितरशरणानामग्रिमस्यास्य जन्तोः अवशकरणवृत्तेरग्रतः सन्निधेयाः चरमनिगमगीते सप्ततन्तौ समाप्ते निजसदनसमीपे प्रापयिष्यन् विहारम् चरमनिगमगिते सप्ततन्तौ समाप्ते निजसदनसमीपे प्रापयिष्यन् विहारम् चरमनिगमगीते सप्ततन्तौ समाप्ते निजसदनसमीपे प्रापयिष्यन् विहारम् ज्वलनमिव भवत्योः सम्यगारोपयेन्माम् प्रथमवर्णवश्यः पादुके रङ्गनाथः ज्वलनमिव भवत्योः सम्यगारोपयेन्माम्
प्रथमवर्णवश्यः पादुके रङ्गनाथः ज्वलनमिव भवत्योः सम्यगारोपयेन्माम् प्रथमवर्णवश्यः पादुके रङ्गनाथः पुनरुदरनिवासच्छेदनं सख्यसिन्धोः पुलिनमधिवसेयं पुण्यमाब्रह्मलाभात् पुनरुदुरनिवासचेद्धनं सहस्य सिन्धोः पुलिनमधिवसेयं पुण्यम् अब्रहं लाभात् आब्रह्मलाभात् आब्रह्मलाभात् पुनरुदरनिवासच्छेदनं सह्यसिन्धोः पुलिनमधिवसेयं पुण्यमाब्रह्मलाभात् परिणमति शरीरे पादुके यत्र पुंसाः त्वमसि निगमगीता शाश्वतं मौलिरत्नम् परिणमति शरीरे पादुके यत्र पुंसां त्वमसि निगमगिता शाश्वतं मौलिरत्नम् परिणमति शरीरे पादुके यत्र पुंसां त्वमसि निगमगीता शाश्वतं मौलिरत्नम् बहुविध पुरुषार्थग्रामसीमान्तरेखा हरिचरण सरोजन्यास धन्याम् अनन्यः बहुविध पुरुषार्थग्रामा सीमान्तरेकां हरिचरण सरोज न्यास धन्याम् अनन्यः बहुविध पुरुषार्थग्रामसीमान्तरेखां हरिचरण सरोजन्यास धन्यामनन्यः भरत समय सिद्धां पादुके भावयन् त्वां शतमिह शरदस्ते श्रावयेयं समृद्धिम् भरतसमय सिद्धां पादुके भावयन् त्वां शतमिह शरदस्ते श्रावयेयं समृद्धिम् भरतसमयसिद्धां पादुके भावयंस्त्वां शतमिह त्वां शरदस्ते मम शतमिह शरदस्ते श्रावयेयं समृद्धिम् तिलकयसि शिरो मे शौरिपादावनि त्वं भजसि मनसि नित्यं भूमिकां भावनाख्याम् तिलकयसि शिरो मे शौरिपादावनि त्वं भजसि मनसि नित्यं भूमिकां भावनाख्याम् तिलकयसि शिरो मे शौरिपादावनित्वं भजसि मनसि नित्यं भूमिकां भावनाख्याम् वचसि च विभवैः स्वै व्यक्तिमित्थं प्रयाता तदिह परिणतं मे तादृशं भागधेयम् वचसि च विभवैः स्पैः व्यक्तिमित्थं प्रयाता तदिह परिणतं मे तादृशं भागधेयम् वचसि च विभवैः स्वैर्व्यक्तिमित्थं प्रयाता तदिह परिणतं मे तादृशं भागधेयम् अजनिषि चिरमादौ हन्त देहेन्द्रियाभिः तदनु तदधिकः सन् ईश्वरोऽहं बभूव अजनिषि शिरमादौ हन्त देहेन्द्रियादिया तदनु तदधिकत्सन् ईश्वरोऽहं बभूव अजनिषि चिरमादौ हन्त देहेन्द्रियादिः तदनु तदधिकः सन्नीश्वरोऽहं बभूव अथ भगवत एव भुवमर्थादिदानीं तव पुनरहमासं पादुके धन्यजन्मा अथ भगवत एव भुवाम् अर्थादिदानीं तव पुनरहमासां पादुके धन्यजन्मा अथ भगवत एव भूवमर्थादिदानीं तव पुनरहमासं पादुके धन्यजन्मा त्वय्यायत्तौ भगवति शिलाभस्मनो प्राणदानात् आस्त्रीबादं प्रतितविभवौ पादपद्मौ मुरारेः त्वय्यायत्तौ भगवति
ಶಿಲಾಭಸ್ಮನೋ ಪ್ರಾಣದಾನಾತ್ ಆಸ್ತ್ರೀಬಾಲಂ ಪ್ರತಿತವಿಭೌ ಪಾದಪದ್ಮೌ ಮುರಾರೇಃ त्वय्यायत्तौ भगवति शिलाभस्मनोः प्राणदानात् आस्त्रीबालं प्रतिथविभवौ पादपद्मौ मुरारेः तामेवाहं शिरसि निहिताम् अद्य पश्यामि दैवात् आत्माधारं जननि भवतीम् आत्मलाभप्रसूतिम् तामेवाहं शिरसि निहिताम् आद्य पश्यामि दैवात् आत्माधारं जननि भवतीम् आत्मलाभप्रसूतिम् तामेवाहं शिरसि निहिताम् अद्य पश्यामि दैवात् आत्माधारं जननि भवतीम् आत्मलाभप्रसूतिम् कथं कारं लक्ष्मीकरकमलयोग्यं निजपदम् विदध्याद्रङ्गेशः कुलिशकटिनेऽस्मिन् मनसि नः कथकारं लक्ष्मीकरकमलयोग्यं निजपदं निदद्याद्रङ्गेशः कलिशकनिस्मिन् मनसि नः कथं कारं लक्ष्मीकरकमलयोग्यं निजपदं निदध्याद्रङ्गेशः कुलिशकठिनेऽस्मिन् मनसि नः न चेदेवं मध्ये विशति दयया देवि भवति निजाक्रान्तिक्षुण्ण स्मरशरशिखा कण्टकततिः न चेदेवं मध्ये विशति दयाय देवि भवति निजाक्रान्तिक्षुण्ण स्मरशरशिखा कण्टकतति न चेदेवं मध्ये विशति दयया देवी भवति निजाक्रान्तिक्षुण्ण स्मरशरशिखा कण्टकततिः क्रीडालौल्यं किमपि समये पादुके वर्जयन्ति निर्वेशं स्वं दिशसि भवति नातयोः श्रीधरण्योः क्रीडालौल्यं किमपि समये पादुके वर्जयन्ति निर्वेशं स्वं दिशसि भवति नाथयो श्रीधरण्योः क्रीडालौल्यं किमपि समये पादुके वर्जयन्ति निर्वेशं स्वं दिशसि भवति नाथयोः श्रीधरण्योः मामप्येवं जनय मधुजित्पादयोरन्तरङ्गं रङ्गं यासौ जनयसि गुणैः भारती नृत्तरङ्गम् मामप्येवं जनय मधुजित्पादयोरन्तरङ्गं रङ्गं यसौ जनयसि गुणैः गम्यासौ जनयसि गम्यासौ जनयसि गुणैः भारती नृत्तरङ्गम् मामेव जनय एवं मामप्येवं जनय मधुजित्पादयोरन्तरङ्गं रङ्गं यासौ जनयसि गुणैर्भारती नृत्तरङ्गम् इति रङ्गधुरीण पादुके त्वं स्तुतिलक्ष्येण सहस्रशो विमृष्टा इति रङ्गधुरीण पादुके त्वं स्तुतिलक्ष्येण सहस्रशो विमृष्टा इति रङ्गधुरीण पादुके त्वं स्तुतिलक्ष्येण सहस्रशो विमृष्टा सफलं मम जन्म तावदेतत् यदिहाशास्यम् अतः परं किमेतत् सफलं मम जन्म तावदेतत् यदिहाशास्यम् अतः परं किमेतत् सफलं मम जन्म तावदेतत् यदिहाशास्यमतः परं किमेतत् ಈ ರಂಗನಾಥನ ಪಾಲಿಕೆಯೇ ಈ ರೀತಿಯಾಗಿ ಸ್ತೋತ್ರ ಎಂಬ ನೆಪದಿಂದ ನೀನು ಸಹಸ್ರಶಃ ನನ್ನಿಂದ ವಿಮರ್ಶಿಸಲ್ಪಟ್ಟೆ, ನನ್ನ ಜನ್ಮ ಸಫಲವಾಯಿತು.
ಇಲ್ಲಿ ಇದಕ್ಕಿಂತ ಮಿಗಿಲಾಗಿ ಬಯಸ್ಬೇಕಾದದ್ದು ಮತ್ತೆ ಇಂತಾನಿಗಿದೆ ಅಂದ್ರೆ ನನ್ನ ಜನ್ಮ ಸಾರ್ಥಕವಾಯ್ತು, ನನಗೆ ಇನ್ನೇನು ಪುಣ್ಯ ಬೇಕು ಅದು ಅಂತಲ್ಲ, ನೀನ್ ನನ್ನಿಂದ ಮಾಡಿಸ್ಕೊಂಡಿಯಲ್ಲ ಇನ್ನ, ಅದು ನನ್ನ ಜನ್ಮದ ಸಾರ್ಥಕತೆ. ಯದಿಹ ಶಾಸ್ಯಂ ಅತಃ ಪರಂ ಏನ್ ಬೇಕಾಗಿದೆ? ಯಾರೋ ಏನಾದ್ರು ಸನ್ಮಾನ ಮಾಡ್ಬೇಕಾ? ಓಹೋ, ಕವಿತಾ ಕೇಸರಿ ಬರೆದ್ಬಿಟ್ಟಿದ್ದಾರೆ 1008 ಅವ್ರಿಗೊಂದು ಸಾಲು ಓದಿಸಿ ಸನ್ಮಾನ ಮಾಡಿ, ಟಿವಿನಲ್ಲಿ ಬರ್ಬೇಕು ಇಂಟರ್ವ್ಯೂ, ಏನು ಬೇಕಿಲ್ಲ. ಬರೆಯೋದು ಕಂಪ್ಲೀಟ್ ಮಾಡಿಕೊಟ್ಟಿಯಲ್ಲ, ನೀನೇ ನಿಂತು ಮಾಡಿಸಿದೆಯಲ್ಲ, ನನ್ನ ಜನ್ಮದ ಸಾರ್ಥಕತೆ. ಪೊರುಳಲ್ಲಾದ ಎನ್ನೈ ಪೊರುಳಾಕಿ ಎಳಿಮೆ ಕೊಂಡ ಅಂತಾರೆ ನಮ್ಮ ಅಲ್ವಾ. ನನಗೇನಿತ್ತು ಯೋಗ್ಯತೆ ನಿನ್ನನ್ನ ಆಡೋದಿಕ್ಕೆ, 1000 ಪದ್ಯಗಳು ಬರೆಯೋಕೆ? ಅದು ಅಂದಾಜಿನಲ್ಲಿ ನಡೆಸ್ದವ್ನು ಯಾರು? ನಾನಾ? ನಾನು ಅನ್ನೋದು ಪೂರ್ಣವಾಗಿ ಇಲ್ಲ ಆಗ್ಬೇಕು. ಅದನ್ನೇನೆ ಬಹಳ ಸುಂದರವಾಗಿ ಹೇಳ್ತಾ ಬರ್ತಾರೆ. ಮಾತಸ್ವರೂಪಮಿವ ರಂಗಪತೇರ್ ನಿವಿಷ್ಟಂ ವಾಚಾಮಸಿ ಮನಿ ಪದಾವನಿ ವೈಭವಂ ತೇ. ಮಾತಸ್ವರೂಪಮಿವ ರಂಗಪರ್ತೇರ್ನಿವಿಷ್ಟಂ ವಾಚಾಮಸೀಮನಿ ಪದಾವನಿ ವೈಭವಂತೆ. ಮಾತಸ್ವರೂಪಮಿವ ರಂಗಪತೇರ್ನಿವಿಷ್ಟಂ ವಾಚಾಮಸೀಮನಿ ಪದಾವನಿ ವೈಭವಂ ತೇ. ಮೋಹಾದಭಿಷ್ಟುತವತೋ ಮಮ ಮಂದ ಬುದ್ಧೇಃ ಬಾಲಸ್ಯ ಸಾಹಸಮಿದಂ ದಯಯಾ ಸಹೇತಾಃ. ಮೋಹಾದಭಿಷ್ಟುತವತೋ ಮಮ ಮಂದಬುದ್ಧೇಃ ಬಾಲಸ್ಯ ಸಾಹಸಮಿದಂ ದಯಾಯ ಸಹೇತಾಃ. ದಯಾಯ ಸಹೇತಾಃ. ದಯೆಯಿಂದ ದಯಯಾ ಸಹೇತಾಯ ಸಹೇತಾಃ. ಮೋಹಾದಭಿಷ್ಟುತವತೋ ಮಮ ಮಂದಬುದ್ಧೇಃ ಬಾಲಸ್ಯ ಸಾಹಸಮಿದಂ ದಯಯಾ ಸಹೇತಾಃ. ಮಕ್ಕಳು ಏನೋ ಮಾಡಲ್ವಾ, ಆ ತರ ಏನೋ ಒಂದು ಚಾಷ್ಟೆ ನಾನು ಮಾಡಿದೆ, ಇದನ್ನ ನೀನು ಸಹಿಸು. ಬಾಲಸ್ಯ ಸಾಹಸ, ಇದು 1008 ಬರೆದಿದ್ದು, ಅದನ್ನ ನೀನು ಸಹಿಸು. ಏನಾಮ ಭಕ್ತಿ ನಿಯತಾ ಕವಯೋ ಮದನ್ಯೇ ಮಾತಸ್ತುವಂತಿ ಮಧುಸೂದನ ಪಾದುಕೆ ತ್ವಾಂ. ಯೇ ನಾಮ ಭಕ್ತಿ ನಿಯತಾಃ ಕವಯೋ ಮದನ್ಯೇ ಮಾತಸ್ತುವಂತಿ ಮಧುಸೂದನ ಪಾದುಕೆ ತ್ವಾಂ. ಯೇ ನಾಮ ಭಕ್ತಿ ನಿಯತಾಃ ಕವಯೋ ಮದನ್ಯೇ ಮಾತಸ್ತುವಂತಿ ಮಧುಸೂದನ ಪಾದುಕೆ ತ್ವಾಂ. ಲಪ್ಸಿ ಗುಣಾಂಶ ವಿನಿವೇಶಿತ ಮಾನಸಾನಾಂ ತೇಷಾಮಹಂ ಸಬಹುಮಾನ ವಿಲೋಕಿತಾನಿ. ಲಪ್ಸೆ ಗುಣಾಂಶಿ ವಿನಿವೇಶಿತ ಮಾನಸಾನಾಂ ತೇಷಾಮಹಂ ಸಬಹುಮಾನ ವಿಲೋಕಿತಾನಿ. ಲಪ್ಸ್ಯೆ ಗುಣಾಂಶ ವಿನಿವೇಶಿತ ಮಾನಸಾನಾಂ ತೇಷಾಮಹಂ ಸಬಹುಮಾನ ವಿಲೋಕಿತಾನಿ. ಸಂಘರ್ಷಯಂತಿ ಹೃದಯಾನ್ಯಸತಾಂ ಗುಣಾಂಶೇ ಸಂತಸ್ತು ಸಂತಮಪಿ ನ ಪ್ರಥಯಂತಿ ದೋಷಾನ್. ಸಂಘರ್ಷಯಂತಿ ಹೃದಯಾನ್ಯಸತಾಂ ಗುಣಾಂಶೇ ಸಂತಸ್ತು ಸಂತಮಪಿ ನ ಪ್ರಥಯಂತಿ ದೋಷಾನ್. ಸಂಘರ್ಷಯಂತಿ ಹೃದಯಾನ್ಯಸತಾಂ ಗುಣಾಂಶೇ ಸಂತಸ್ತು ಸಂತಮಪಿ ನ ಪ್ರಥಯಂತಿ ದೋಷಾನ್. ತದ್ರಂಗನಾಥ ಚರಣಾವನಿತೆ ಸ್ತುತೀನಾಂ ಏಕಾ ಪರಂ ಸದಸತೋರಿಹ ಸಾಕ್ಷಿಣೀ ತ್ವಂ. ತದ್ರಂಗನಾಥ ಚರಣಾವನಿತೆ ಸ್ತುತೀನಾಂ ಏಕಾ ಪರಂ ಸದಸತೋರಿಹ ಸಾಕ್ಷಿಣೀ ತ್ವಂ. ತದ್ರಂಗನಾಥ ಚರಣಾವನಿತೆ ಸ್ತುತೀನಾಂ ಏಕಾ ಪರಂ ಸದಸತೋರಿಹ ಸಾಕ್ಷಿಣೀ ತ್ವಂ. ಇತ್ತಂ ತ್ವಮೇವ ನಿಜ ಕೇಳಿ ವಶಾದಕಾರ್ಷೀಃ ಇಕ್ಷ್ವಾಕುನಾಥ ಪದ ಪಂಕಜಯೋರನನ್ಯಾ. ಇತ್ತಂ ತ್ವಮೇವ ನಿಜ ಕೇಳಿ ವಶಾದಕಾರ್ಷಿ ಇಕ್ಷ್ವಾಕುನಾಥ ಪದ ಪಂಕಜಯೋರನನ್ಯಾ. ಇತ್ತಂ ತ್ವಮೇವ ನಿಜ ಕೇಳಿ ವಸಾದಕಾರ್ಷೀಃ ಇಕ್ಷ್ವಾಕುನಾಥ ಪದ ಪಂಕಜಯೋರನನ್ಯಾ. ಸ್ವೀಯಂ ಪದಾವನಿ ಮಯಾ ಸುಮಹಚ್ಚರಿತ್ರಂ ಸೀತೇವ ದೇವಿ ಸಹಜೇನ ಕವೀಶ್ವರೇಣ. ಸ್ವೀಯಂ ಪದಾವನಿ ಮಯಾ ಸಮಹಚ್ಚರಿತ್ರಂ ಸೀತೇವ ದೇವಿ ಸಹಜೇನ ಕವೀಶ್ವರೇಣ. ಸ್ವೀಯಂ ಪದಾವನಿ ಮಯಾ ಸುಮಹಚ್ಚರಿತ್ರಂ
सीतेव देवि सहजेन कवीश्वरेण पृथुकवदन शङ्खस्पर्श नीत्या कदाचित् शिरसि विनिहिता या स्वेन भौम्ना तवैव पृथुकवदन शङ्खस्पर्श नित्या कदाचित् शिरसि विनिहितायाः स्वेन भूम्ना तवैव ऋतुकवदन शङ्खस्पर्श नीत्या कदाचित् शिरसि विनिहितायाः स्वेन भूम्ना तवैव स्तुतिरियमुपजाता मन्मुखे नेत्यधीयः परिचरणपरास्ते पादुके अपास्तदोषाः स्तुतिरियमुपजात मन्मखे नित्यदीयुः परिचरणपरास्ते पादुके पास्तदोषाः स्तुतिरियमुपजाता मन्मुखेनेत्यधीयः परिचरणपरास्ते पादुके पास्तदोषाः यदि स्फीता भक्तिं प्रणयं मुखवाणी परिपणं पदत्राणस्तोत्रं हृदि बिभृतरङ्गक्षितिभृतः यदि स्फीता भक्तिं प्रणयमुखवाणी परिपणं पदत्राणस्तोत्रं हृदि बिभृत रङ्गक्षितिभृतः यदि स्फीता भक्तिः प्रणयमुखवाणी परिपणं पदत्राणस्तोत्रं हृदि बिभृत रङ्गक्षितिभृतः निरुन्मादो यद्वा निरवधि सुधा निर्झरमुच अङ्गीरेताः न कथम् अनुरुन्धे सहृदयः निरुन्मादो यद्वा निरवधिः सुधा निर्झरमुचः 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 हा, वचो भङ्गिरेताः न कथम् अनुरुन्धे सहृदयः निरुन्मादो यद्वा निरवधि सुधा निर्झर मुचः वचो भङ्गीरेता न कथमनुरुन्धे सहृदयः जयति यतिराजसूक्तिः जयति मुकुन्दस्य पादुकायुगली जयति यतिराजसूक्तिः जयति मुकुन्दस्य पादुकायुगली जयति यतिराजसूक्तिः जयति मुकुन्दस्य पादुकायुगली तदुभयधनास्त्रिवेदीम् अवन्द्ययन्तो जयन्ति भुवि सन्तः तदुभयधनस्त्रिवेदीम् अवन्द्यन्तो जयन्ति भुवि सन्तः तदुभयधनास्त्रिवेदीम् अवन्द्ययन्तो जयन्ति भुवि सन्तः दिव्यमणिपादुकाभ्यां नमः इति श्री कवितार्किकसिंहस्य सर्वतन्त्रस्वतन्त्रस्य श्रीमद्वेङ्कटनाथस्य श्रीवेदान्ताचार्यस्य कृतिषु पादुकासहस्रं श्रीरङ्गनाथ दिव्यचरणारविन्दयोः समर्पयामि। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशिरोभङ्गपञ्चान्नपराक्रमः श्रीमान् वेङ्कटनाथार्यश्चिरं विजयतां भुवि। श्रीमते निगमान्तमहादेशिकाय नमः। सर्वं श्रीरङ्गनाथार्पणमस्तु।